ನೋಡಕ್ಕೆ ಅಲ್ಲಿ ಭಗವಂತ ಕೂತಿರ್ತಾನೆ, ಬರ್ದಿರುತ್ತೆ ತತ್ವಮಸಿ ಅಂತ. ಏನ್ ಹುಡ್ಕೊಂಡ್ ಬಂದೆ ಅದು ನೀನೇ. ಜೀವಾತ್ಮ ಮತ್ತು ಬ್ರಹ್ಮಾತ್ಮ ಇವೆರಡು ಒಂದೇ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತೇ ಇರಲ್ಲ ಕೆಲವರಿಗೆ, ಮತ್ತೆ ನನಗೂ ಕೆಲವೊಂದು ವಿಷಯಗಳು ಗೊತ್ತೇ ಇರಲ್ಲ ಇದ್ರ. ಗುರುಸ್ವಾಮಿ ಹತ್ರ ತಿಳ್ಕೊಂಡೆ ಇವತ್ತು. ತೆಂಗಿನಕಾಯಿಯಲ್ಲಿ ತುಪ್ಪ ತುಂಬ್ಕೊಂಡು ಹೋಗ್ತೀವಿ. ತೆಂಗಿನಕಾಯಿ ನಮ್ ದೇಹದ ಸ್ವರೂಪ, ಒಳಗಿರೋ ತುಪ್ಪ ಆತ್ಮದ ಸ್ವರೂಪ. ಆತ್ಮ ಸ್ವರೂಪ ಇದು ನಮ್ಮದೇ ದೇಹದಲ್ಲಿರೋ ಆತ್ಮನ ಭಗವಂತನಿಗೆ ಆಶೀರ್ವಾದ. ಆಶೀರ್ವಾದ. ಸೊ ಅಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಒಂದಾಗಿರುತ್ತೆ. ದೇಹನ ಕಾಯಿ ಯಾವ ದೇಹ ಇರುತ್ತೆ ಅದು ಶಾಶ್ವತ ಅಲ್ಲ, ಟೆಂಪ್ರರಿ. ಹೌದೌದು. ಅದನ್ನ ಅಲ್ಲೇ ಕೆಂಡದ ಅಲ್ಲಿ ಬೆಂಕಿ ಹಾಕಿ ಸುಟ್ಟು ಅಂದ್ರೆ ದೇಹನ ಬೆಂಕಿಲ್ ಸುಟ್ಟಿ ಆತ್ಮನ ಪರಮಾತ್ಮನಲ್ಲಿ ಲೀನ ಮಾಡಿ ನಾವು ಭಗವಂತನಲ್ಲಿ ಐಕ್ಯರಾಗಿ ಒಂದು ಮರುಜನ್ಮವನ್ನೇ ಪಡೆದು ಬರ್ತೀವಲ್ಲಿ.